ತಿಂಡಿ ಏನು ಬೇಕು? ಬೇಡ, ನಾವು ಕನಿಷ್ಮರಿಗೆ ಬಂದದ್ದು. ಓ ಹೌದಾ, ಬನ್ನಿ ಕೂತ್ಕೊಳ್ಳಿ. ಆಯ್ತು. ವನಜಾ, ವನಜಾ. ನಮಸ್ತೆ ಮಾ. ಎಂತ? ನಾವು ಜನಗಣತಿಗೆ ಹೇಳಿ ಬಂದದ್ದು, ಸ್ವಲ್ಪ ಮಾಹಿತಿ ಬೇಕಿತ್ತು ನಿಮ್ಮಿಂದ. ಅದೆಲ್ಲ ಎಂತಕ್ಕೆ? ಎಂತ ಮಾಡ್ತೀರ ಅದನ್ನೆಲ್ಲ ತಗೊಂಡು? ಗೌರ್ಮೆಂಟ್ ಇಂದಂತೂ ನಮ್ಗೆ ಎಂತ ಪ್ರಯೋಜನ ಇಲ್ಲ, ಎಂತ ಸೌಲಭ್ಯನೂ ಇಲ್ಲ. ಬರೀ ಪೇಪರ್ ಹಿಡ್ಕೊಂಡು ಆ ಆಫೀಸಿಂದ ಈ ಆಫೀಸಿಗೆ, ಈ ಆಫೀಸಿಂದ ಆ ಆಫೀಸಿಗೆ ಅಲ್ದಾಡಿದ್ದೆ ಬಂತು. ಯಾರು ನಮ್ಮನ್ನ ಮೂಸಿಸ ನೋಡೋರಿಲ್ಲ. ಇನ್ಯಾಕಿದೆಲ್ಲ? ನೋಡಿಮ್ಮ, ಇದು ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕು. ನೀವು ಹೇಳೋದಕ್ಕೂ ನಮ್ಮ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ. ನೀವು ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೇವೆ. ಸರಿ ಆಯ್ತು, ಅದೆಂತ ಹೇಳಿ. ನೋಡಿ ಮೇಡಮ್, ಇದನ್ನು ಬರ್ಕೊಳ್ಳಿ. ನಿಮ್ಮ ಹೆಸರು? ವನಜ SL. SL ಅಂದರೆ? ಎಸ್ ಅಂದ್ರೆ ಸುಂದ್ರ, ಎಲ್ ಅಂದ್ರೆ ಲೀಲಾ. ಎರಡು ಬರೀ ಹೆಸರು ಜೊತೆಗೆ ಶೋಕಿಗಷ್ಟೇ. ಅವ್ರು ಯಾರು, ನಿಮ್ಮ ತಾತನಾ? ಹಾ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನಿಮ್ ಕಣ್ಣೇನ್ ನೆತ್ತಿ ಮೇಲಿದ್ಯಾ? ತಾತ ಅಂತೆ ತಾತ, ಹೆಸರಿಗೊಬ್ಬ ಹುಟ್ಟಿಸಿದವ ಅಂತ ಇರ್ಬೇಕಲ್ಲ, ಅದೇ ಅನಿಷ್ಟದ್ ಮುಂಡೆದದು. ನನ್ನ ಅಪ್ಪ ಅದೇ ಎಸ್ ಅನ್ನಲ್ಲ, ಸುರಸುಂದರ ನನ್ನ ಅಪ್ಪ. ತಾತ ಆಗೋ ವಯಸ್ಸಲ್ಲಿ ನಾನು ಹುಟ್ಟಿಸಿದವ, ಅದೇ ನನ್ನ ಪಿತಾಮಹ. ಓ ಸಾರಿ ಮೇಡಮ್. ನಮ್ಗೆ ಯಾಕೆ ಸುಮ್ಮನೆ, ನಾವು ಹೇಳಿದ್ದೆಲ್ಲ ಬರ್ಕೊಂಡು ಹೋಗ್ಬೋದು ಅಷ್ಟೇ. ಅವ್ರಿಗಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ಅಲ್ಲ, ಹೇಗ್ ಗೊತ್ತಾಗ್ಬೇಕು ಹೇಳಿ ಇದ್ ನನ್ ತಂದೆ ಅಂತ? 60 ವರ್ಷದ ಮುದುಕ್ನಿರ್ಬೇಕಾದ್ರೆ 20 ವರ್ಷದ ಹುಡುಗಿನ್ ಮದ್ವೆ ಆದ. ನನ್ ಹೆತ್ತ ತಾಯಿ ಅವಳು ಪುಣ್ಯಾತ್ ಗಿತ್ತಿ. ನನ್ನನ್ನ ಹೆತ್ತು ಇವನ್ ಕೈ ಕೊಟ್ಟು ಯಾವನ್ ಜೊತೆನೂ ಓಡ್ ಹೋದ್ಲು. ಎಲ್ಲ ಹಲ್ಕಟ್ ನನ್ನ. ಈಗ ಅದೇ ಮಗುಗೆ 29 ವರ್ಷ ಆಗಿದೆ, ಅವಳಿಗೂ ಮದ್ವೆ ಮಾಡ್ಬೇಕು, ಅವಳಿಗೂ ಅವಳ ಭವಿಷ್ಯ ಇದೆ ಅನ್ನೋ ಚಿಂತೆ ಯಾರಿಗೂ ಇಲ್ಲ. ಕರಿಯೋಕ್ ಚಂದ ಉಂಟಲ್ಲ, ವನಜ SL. ಇಬ್ರು ಹೆಸರಿನ ಪಕ್ಕ ಇದಾರಷ್ಟೇ, ಆದ್ರೆ ಇಲ್ಲಿ ಇಲ್ಲ. ನೋಡಿ ಎಷ್ಟ್ ಚಂದ ಮಾಡಿ ಕೂತಿದ್ದಾನೆ ಅಂತ, ಮಗು ತರ. ಅಲ್ಲ ರೀ, ಈ ಕೇಸ್ ದಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ವಾ? ತರ್ತಾ ಇದ್ದಾರೆ ಸರ್. ಯಾವಾಗ ತರ್ತಾರ? ಕೋರ್ಟ್ಗೆ ಯಾರು ಹೋಗ್ತಿದಾರೆ ಇವತ್ತು? ಗೋಪಾಲ್ ಹೋಗ್ತಾ ಇದ್ದಾನೆ ಸರ್ ಇವತ್ತು. ಏನ್ರಿ ಅಪ್ಪಂದು? ಕರಿಲ್ಲ ಸರ್. ಏನು ಕೇಳೋಣ, ಕರ್ಕೊಂಬನ್ನಿ. ಸರಿ ಸರ್. ರಾಯರೇ, ನಿಮ್ಮನ್ನೇ ಕರಿತಾ ಇದ್ದಾರೆ, ಬನ್ನಿ. ನಿನ್ನೆ ನಾವು ಹೇಳಿದ್ದು ತಲೆಗೆ ಹೋಗ್ಲಿಲ್ಲ ಅಲ್ವಾ? ಬನ್ನಿ. ಏನ್ರಿ ನಿಮ್ದು ಎಷ್ಟು ಹಸ ಕಳೆದೋಗಿದೆ? ಕಳೆದೋಗಿರೋದು ಹಸ ಅಲ್ಲ ಸರ್, ನನ್ನ ಮಗಳು. ಕೂತ್ಕೊಳ್ಳಿ. ಹೇಳಿ, ಏನಾಯ್ತು? ನನ್ನ ಹೆಸರು ಮುನೇಗೌಡ ಅಂತ ಸರ್. ನಾನು ITI ರಿಟೈರ್ಡ್ ಇಂಜಿನಿಯರ್. ನನ್ನ ಮಗಳ ಹೆಸರು ಶಿಲ್ಪ ಅಂತ. ನನಗಿದ್ದಿದ್ದು ಒಬ್ಬಳೇ ಮಗಳು ಸರ್. ಸಿಂಗಾಪುರ್ ಏರ್ಲೈನ್ಸಲ್ಲಿ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಿದ್ಲು. ಅವಳು ಸಣ್ಣವಳಿರುವಾಗಲೇ ನನ್ನ ಹೆಂಡತಿ ತೀರ್ಕೊಂಬಿಟ್ಲು ಸರ್. ಈಗ ನನ್ನ ಮಗಳಿಗೆ 30 ವರ್ಷ. ಅವಳೇ ಸರ್ ಕಾಣೆ ಆಗಿರೋದು. ಯಾವಾಗಿಂದ? 3 ವರ್ಷ ಆಯಿತು ಸರ್. ವಾಟ್, 3 ವರ್ಷ ಆಯ್ತಾ? ಹಾಂ ಸರ್. ಅಲ್ಲ ರೀ, 3 ವರ್ಷದಿಂದ ಕಳೆದೋಗಿರೋ ಮಗಳಿಗೆ ಇವಾಗ ಬಂದಿದ್ದೀರಾ ಕಂಪ್ಲೇಂಟ್ ಕೊಡೋಕ್ಕೆ? ಆವತ್ತೇ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ತುಂಬ ಸಲ ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗಿದ್ದೆ ಸರ್. ನೋಡಿ ಗೌಡ್ರೆ, ನಾನು ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳು ಮನೆಗೆ ಬರದೆ 2 ವರ್ಷ ಆಯಿತು ಅಂತೀರ, ಆದರೆ ಕಾಗದ ಮಾತ್ರ ಬರ್ತಾನೆ ಇದೆ ಅಂತೀರ. ಇದರ ಅರ್ಥ ಏನು? ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿ ನಿಮಗೆ ಮುಖ ತೋರ್ಸೋಕ್ಕಾಗದೆ ಅಲ್ಲಿ ಯಾವನ ಜೊತೆನೂ ಸೆಟ್ಲ್ ಆಗಿರ್ಬೇಕು. ಈಗ ಅವನು ಕೈಕೊಟ್ಟು ಹೋಗಿರ್ಬೇಕು. ಆ ಮಗುನ ನಿಮ್ಮ ಮುಂದೆ ಕರ್ಕೊಂಬರೋಕ್ಕೆ ನಾಚಿಕೆಯಾಗಿ ಈ ರೀತಿ ಪತ್ರ ಬರಿತಾ ಇರಬೇಕು. ಚಟ್ನಿ ಬಾಬು, ಓ ಚಟ್ನಿ ಬಾಬು,
ಎಷ್ಟು? ಒಂದು ಸಾಕು. ಮತ್ತೆ ನನಗೆ ಬಾಕಿದ್ದು ನೀನು ಇಟ್ಕೋ. ಅವಳಿಗೆ ಗೊತ್ತಾಗಬಾರ್ದು. ಅದು ನನಗೆ ಕೂಡ ಗೊತ್ತು. ಬಂದರೆ ಸಾಯಿಸಿ ಬಿಡ್ತಾಳೆ. ಎಂತದ ಎಷ್ಟತಿ ಹೇಳ್ಬೇಕು ನಿನ್ಗೆ? ಎಷ್ಟತಿ ಹೇಳ್ಬೇಕು ನಿನ್ಗೆ ಇಲ್ಲಿ ಬರಬೇಡ ಅಂತ? ಎಷ್ಟತಿ ಹೇಳ್ಬೇಕಾ? ಕೊಡಿಲಿ ದುಡ್ಡು, ಕೊಡಿಲಿ ದುಡ್ಡು, ಕೊಡಿಲಿ. ಬೇವರ್ಸಿ, ಇದೇ ಆಯ್ತು ಬರೀ ನಿಂದು. ಇನ್ನೊಮ್ಮೆ ಇಲ್ಲಿ ಬಂದ್ರೆ ನಿನ್ಗುಂಟಲ್ಲ ಕೈ ಕಾಲು ಮುರಿದಾಕ್ತೀನಿ. ನಡಿ ನಡಿಯ, ನಗ್ಬೇಡ, ನಡಿಯ ನಡಿಯ. ಮರ್ಯಾದೆ ಸತ್ತವನೆ, ನಡಿ. ಚೂರು ಮರ್ಯಾದೆ ಇಲ್ಲ, ಎಂತ ಇಲ್ಲ. ಎಂತ ಮರ್ಯಾದೆ ಇಲ್ವಾ ನಿನ್ಗೆ ಒಂದ್ ಸ್ವಲ್ಪನು? ಆಸ್ಪತ್ರೆಯಿಂದ ನಿನ್ನೆ ಬಂದಿ ಸಾಕಾಗುದಿಲ್ವಾ ನಿನ್ಗೆ? ಎಂತದ್ ಬೀಡಿ ಹುಚ್ಚು, ಎಂತ ನೋಡುದಲ್ಲಿ? ಇವತ್ ನನ್ನ ನೋಡಕ್ ಹುಡ್ಗನ್ ಕಡೆಯವ್ರು ಬರ್ತಾರೆ. ಇವತ್ತಾದ್ರೂ ಒಂದ್ ಸ್ವಲ್ಪ ಮರ್ಯಾದೆಯಿಂದ ಇರ್ತೀಯ ನೀನು? ಅದೂ ಆಗಲ್ಲ ನಿನ್ಗೆ. ಎಂತದ ನಗುದು? ಹೇಳ್ ನಿನ್ ದೋಸ್ತಕ್ ಸ್ವಲ್ಪ. ಬೀಡಿ ಹುಚ್ಚು ತಗೊಂಡು ಹೋಗ್ತದೆ ಅವನ್ಗೆ. ಎಷ್ಟು ಹೇಳಿದ್ರು ಅಷ್ಟೇ ಈ ಬೇವರ್ಸಿಗೆ. ಕರ್ಮ. ಎಷ್ಟತಿ ಹೇಳ್ಬೇಕು? ಕಾಣಿಸ್ತಾ ಉಂಟು ಬೇವರ್ಸಿ ಇಲ್ಲಿ? ಸರ್ ನಮಸ್ತೆ. ಓಹೋ ನಮಸ್ತೆ, ಬನ್ನಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಸರ್ ಇಷ್ಟು ದೂರ ಬಂದ್ರಿ? ಏನಾದರೂ ಹೇಳೋದಿತ್ತಾ? ಹಾಗೇನಿಲ್ಲ ಸರ್, ಮನೇಲಿ ಒಬ್ಬನೇ ಕೂತು ಬೇಜಾರಾಯಿತು. ಎಷ್ಟು ವರ್ಷಗಳ ಕಾಲದಲ್ಲಿ ನನ್ನ ಮಗಳ ಬಗ್ಗೆ ಕಾಳಜಿ ವಹಿಸಿ ತನಿಖೆ ಮಾಡ್ತಿರೋರು ನೀವು. ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿ ನನ್ನ ಹತ್ರ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಅದಕ್ಕೆ ನಾನು ಇಲ್ಲೇ ಬಂದ್ಬಿಟ್ಟೆ ಸರ್. ನಿಮ್ದು ಒಳ್ಳೆ ಕಥೆ ಆಯ್ತಲ್ಲ ಸರ್. ಸುಮ್ಮನೆ ಯಾಕೆ ತೊಂದರೆ ತಗೋತೀರಾ? ಮೊದಲೇ ಇದು 3 ವರ್ಷದ ಹಳೆ ಕೇಸು. ನಿಮ್ಮ ಮಗಳು ಕೊನೆ ಬಾರಿ ಯಾರನ್ನ ಭೇಟಿ ಮಾಡಿದ್ರು, ಯಾರ ಜೊತೆ ಇದ್ರು, ಯಾರ ಜೊತೆ ಮಾತಾಡಿದ್ರು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಕಾಲ್ ಡೀಟೇಲ್ಸ್ನ ತೆಗೆಸ್ತಾ ಇದ್ದೀನಿ. ಸೊ ಅದು ಬರೋದೇ ಇನ್ನೂ ತಿಂಗಳಾಗೋಗುತ್ತೆ. ಅದು ಬಂದ ಮೇಲೆ ಅವಳು ಫ್ರೆಂಡ್ಸ್ ಯಾರು, ಕೊಲೀಗ್ಸ್ ಯಾರ್ಯಾರಿದ್ರು, ಈಗ ಅವ್ರು ಎಲ್ಲೆಲ್ಲಿದ್ದಾರೆ, ಕೊನೆ ಬಾರಿ ಅವಳನ್ನು ಅವ್ರು ಎಲ್ಲಿ ಮೀಟ್ ಮಾಡಿದ್ರು, ಇದೆಲ್ಲ ತಿಳ್ಕೊಬೇಕಲ್ಲ ಸರ್. ಅವ್ರುಗಳ ಮನೆಯೆಲ್ಲ ಹುಡುಕಿ, ಆಫೀಸ್ ಹುಡುಕಿ ಅವ್ರನ್ನ ವಿಚಾರಣೆ ಮಾಡೋದು ಇಟ್ಸ್ ಇಂಪಾಸಿಬಲ್ ಅನ್ಸುತ್ತೆ ಸರ್. ಬಟ್ ಮಾಡಲೇಬೇಕಲ್ಲ. ಹಾಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಸರ್. ಹಾಗೆ ಮಗಳದೇನಾದ್ರು ಮತ್ತೆ ಲೆಟರ್ ಬಂದರೆ ಅದನ್ನು ನಮಗೆ ತಂದುಕೊಡಿ. ನೀವಿನ್ನು ಹೊರಡ್ಬೋದು. ಅದೆಲ್ಲ ನನಗೆ ಅರ್ಥ ಆಗುತ್ತೆ ಸರ್. ಆದರೆ ಒಬ್ಬನೇ ಅಲ್ಲಿ ಇರೋಕ್ಕಾಗ್ತಿಲ್ಲ. ನಾನು ಇಲ್ಲೇ ಇದ್ಬಿಡ್ತೀನಿ ಸರ್. ಸರ್ ನಿಮ್ಮ ಕೆಲಸಗಳಿಗೆ ನಾನು ಯಾವುದೇ ತೊಂದರೆನೂ ಕೊಡಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೋತೀರಿ ಸರ್. ನಾನು ಇಲ್ಲೇ ಎಲ್ಲಾದರೂ ಒಂದು ಮೂಲೆಯಲ್ಲಿ ಕೂತಿರ್ತೀನಿ. ಪ್ಲೀಸ್ ಸರ್, ಆಗಲ್ಲ ಅನ್ಬೇಡಿ ಸರ್. ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಗೊಳ್ಳವ ಟೀ ಕುಡಿ. ನೀವ್ಯಾಕೆ ಸರ್ ತರಕ್ ಹೋದ್ರಿ? ನಾನೇ ಹೋಗ್ತಾ ಇದ್ದೆ. ಇರ್ಲಿ ಕುಡಿಯವ. ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತೀಯ, ಎದ್ದು ಹೋಗಿ ಟೀ ಕುಡಿಯೋಕ್ಕೆ ಸಮಯ ಸಿಕ್ಕಿರಲ್ಲ. ಕುಡಿಯವ. ತುಂಬಾ ಚೆನ್ನಾಗಿದೆ ಸರ್ ಟೀ. ಅಯ್ಯ, ಇದಕ್ಕೆ ಹಿಂಗಂತೀಯಲ್ಲ. ನನ್ನ ಮಗಳು ಮಾಡೋ ಟೀ ಕುಡಿಬೇಕು. ಅದ್ಭುತ ಕಣವ, ಮಸಾಲೆ ಟೀ. ಟೀ ಅಂದರೆ ಅದು ಕಣವ. ಇನ್ನೇನು ನನ್ನ ಮಗಳು ಬಂದ್ಬಿಡ್ತಾಳಲ್ಲ, ನಿಮ್ಮನ್ನೆಲ್ಲ ಮನೆಗೆ ಕರೆಸ್ಬಿಟ್ಟು ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತೀನಿ ಕಣವ. ಡೋಂಟ್ ವರಿ ಸರ್, ನಿಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ಆ ನಂಬಿಕೆ ನನಗಿದೆ. ಭಗವಂತ ನಿನ್ನ ಬಾಯಿ ಹಾರಕ್ಕೆ ಅಂತೆ ಆಗ್ಲಿ ಕಣವ. ಮರ್ಯಾದೆ ಇಲ್ಲ. ನೀನೆಂತ ನೋಡುದು? ಈ ಜನ್ಮದಲ್ಲಿ ಉದ್ಧಾರ ಆಗುದಿಲ್ಲ ನೀನು. ಮದ್ವೆ ಅಲ್ಲ ನಂದು, ಸಾವು. ನಮಸ್ಕಾರ ಸರ್. ಸರ್ ನಮಸ್ಕಾರ, ಬನ್ನಿ ಸರ್.
ನನಗೆ ಗೊತ್ತಿತ್ತು ಸರ್, ನೀವು ಇದನ್ನು ಮಾಡೇ ಮಾಡ್ತೀರಂತ ನನಗೆ ಗೊತ್ತಿತ್ತು. ನನ್ನ ನಂಬಿಕೆನ ನೀವು ಸುಳ್ಳು ಮಾಡಲಿಲ್ಲ. ಎಷ್ಟು ವರ್ಷಗಳ ಕಾಲ ಮಗಳು ಬಂದೇ ಬರ್ತಾಳೆ ಅಂತ ಉಸಿರನ್ನ ಬಿಗಿ ಹಿಡ್ಕೊಂಡು ಕಾಯ್ತಿದ್ದೆ ಸರ್. ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಲೂ ಪ್ರಯತ್ನ ಪಟ್ಟಿದ್ದೆ. ಆದರೆ ನಿಮ್ಮ ಮೇಲೆ ನನಗಿದ್ದ ನಂಬಿಕೆಯನ್ನು ನನ್ನ ಆತ್ಮಹತ್ಯೆಯಿಂದ ತಡೀತಾ ಇತ್ತು ಸರ್. ಈಗ ಮಗಳೇ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನಿನ್ನು ಮುಂದೆ ಈ ಸ್ಟೇಷನ್ಗೆ ಬರೋ ಅಗತ್ಯ ಇಲ್ಲ ಅಲ್ವಾ ಸರ್? ಎಷ್ಟು ದಿನ ಇಲ್ಲಿಗೆ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಬರ್ತೀನಿ. ಒಂದು ನಿಮಿಷ ಗೌಡ್ರೆ. ಚಿಕ್ಕಣ್ಣ ಸರ್ ಸರ್ ತಗೊಳ್ಳಿ ಗೌಡ್ರೆ. ಇದಿನ್ನು ಬೇಡ ಸರ್. ಇಷ್ಟು ವರ್ಷ ನನ್ನ ಮಗಳು ಬರ್ತಿರೋ ಪತ್ರ ಅಂತ ಇದರೊಳಗೆ ಇಟ್ಟುಕೊಂಡು ಈ ಪ್ರೀತಿಯ ಮೂಟೆನ ಹೊತ್ಕೊಂಡು ಓಡಾಡ್ತಿದ್ದೆ. ನನ್ನ ಮಗಳು ಬರ್ದಿರೋದಲ್ಲ ಅಂತ ಗೊತ್ತಾದ್ಮೇಲೆ ನನಗಿನ್ನು ಬೇಡ ಸರ್. ಸರ್, ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಸರ್. ನನ್ನ ಮಗಳನ್ನ ಕೊಂದವ್ರು ಇಲ್ಲಿ ಇದ್ದರೆ ಅವ್ರ ಜೊತೆ ಒಂದೇ ಒಂದು ನಿಮಿಷ ನಾನು ಮಾತಾಡ್ಬೋದಾ?